ರಾಯಚೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆಯ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ಹೌದು, ನಿರಂತರವಾಗಿ ಮಳೆಯಾದ ಪರಿಣಾಮ ಆಗಿರುವಂತಹ ಅವಾಂತರ ಇದು. ನೋಡಿ, ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ನೀರು ಹೊರಗೆ ಹಾಕುವಷ್ಟು ನೋಡಿ, ನೀರನ್ನು ಹೊರ ಹಾಕುವುದಕ್ಕೆ ಗ್ರಾಮಸ್ಥರು ಪರದಾಟವನ್ನು ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಸಿಂಧನೂರು ತಾಲೂಕಿನ ಮಾಟೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸತತ ಮಳೆಯಿಂದ 5-6 ಮನೆಗಳು ಧಾರೆಗೆ ಉಳಿದಿದ್ದಾವೆ. ಮನೆಯಲ್ಲಿದ್ದ ದವಸ ಧಾನ್ಯ ಎಲ್ಲವೂ ಕೂಡ ನೀರು ಪಾಲಾಗಿ ಹೋಗಿದೆ. ಮನೆಯಿಂದ ನೀರು ಹಾಕುವುದಕ್ಕೆ, ಹೊರ ಹಾಕುವುದಕ್ಕೆ ಗ್ರಾಮಸ್ಥರು ಪರದಾಟ ನಡೆಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ರಸ್ತೆಯ ಬದಿಗಳಲ್ಲಿ ಮನೆಗಳಿದ್ದಾವೆ. ಆ ಮನೆಗೆ ಮಳೆ ನೀರು ನುಗ್ಗಿದೆ. ಪರಿಣಾಮ ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಹಿಂಗೇನಾದರೂ ಮನೆ ಒಳಗೆ ನೀರು ತುಂಬ್ಕೋತು ಅಂತ ಹೇಳಿದ್ರೆ ಮನೆಗೆ ಕುಸ್ತು ಹೋಗ್ಬಿಡುತ್ತೆ. ಹೌದು, ಅಂಥದ್ದೇ ಘಟನೆ ಕೂಡ ಆಗಿದೆ. 5-6 ಮನೆಗಳು ನೋಡಿ, 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. 5-6 ಮನೆಗಳು ಬಿದ್ದು ಹೋಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಜನಸಾಮಾನ್ಯರಲ್ಲಿ ವಾಸ ಮಾಡೋದಕ್ಕಾದರೂ ಹೇಗೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದ್ರಾಗೆಲ್ಲ ನಡೆಯಕತ್ತಿತ್ತು ಎಲ್ಲ ಮತ್ತೆ ಬಿದ್ದತ್ತಿತ್ತು. ಬದಲ ಮನೆಗೆ ಅದ ಸಾಮಾನು